ಇನ್ನು ಇದೇ ಜಾತಿ ಗಣತಿ ಮರುಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಣಿಗಲ್ನ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸಿಎಂ ಮತ್ತೆ ಡಿಸಿಎಂ ರಿಂದ ಈಗಾಗಲೇ ಜಾತಿ ಗಣತಿಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. 10 ವರ್ಷದ ಹಿಂದೆ ಆರಂಭ ಮಾಡಿರುವಂತಹ ಈ ಒಂದು ಜಾತಿ ಗಣತಿ ವರದಿ ಕೂಡ ಬಹಿರಂಗ ಆಗಿದೆ ಅಂತ ರೀತಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸಾಕಷ್ಟು ಪರ ಮತ್ತೆ ವಿರೋಧದ ಚರ್ಚೆಯ ನಂತರ ಈಗ ರಾಜ್ಯ ಸರ್ಕಾರ ಮತ್ತೊಂದು ಮಹತ್ತರ ಹೆಜ್ಜೆಯನ್ನ ಇಟ್ಟಿದೆ. ಅದು ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ. ಬಹುಮುಖ್ಯವಾಗಿ ರಾಹುಲ್ ಗಾಂಧಿ ಅವರನ್ನ ಸಿಎಂ ಭೇಟಿಯಾಗಿ ಜಾತಿಗಣತಿ ವಿಚಾರವನ್ನ ಮುಂದಿಟ್ಟಂತಹ ಸಮಯದಲ್ಲಿ ಅವರು ಮರುಸಮೀಕ್ಷೆಯನ್ನ ಮಾಡೋದಕ್ಕೆ ಹೇಳಿದ್ರು ಅನ್ನುವಂತಹ ನಿರ್ಧಾರದ ಮೇಲೆ ಸಿಎಂ ಕೂಡ ನಿರ್ಧಾರ ತಗೊಂಡು ಈಗ ಮರುಸಮೀಕ್ಷೆನ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಈ ಕುರಿತು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದು 10 ವರ್ಷದ ಹಿಂದೆ ಆರಂಭ ಮಾಡಿದಂತಹ ಜಾತಿ ಗಣತಿ ವರದಿ ಬಹಿರಂಗ ಆಗಿರುವಂತದ್ದು. ಮರು ಜಾತಿ ಗಣತಿಯನ್ನ 90 ದಿನಗಳಲ್ಲಿ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಹಿಂದೆ ಮಾಡಿದ್ದಂಥದ್ದು ಏನಾಗಬೇಕು? ಅಂದ್ರೆ ಯಾವ ಒಂದು ವರದಿ ಸರ್ಕಾರದ ಕೈನಲ್ಲಿತ್ತು, ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂತರಾಜ್ ಆಯೋಗದ ವರದಿ ಇತ್ತು, ಆದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಸರ್ಕಾರ ರೆಡಿ ಇರಲಿಲ್ಲ. ಕಾಂಗ್ರೆಸ್ನ ಹಲವಾರು ಶಾಸಕರು ಮತ್ತೆ ಸಚಿವರೇ ಅದನ್ನ ವಿರೋಧಿಸ್ತಾ ಇದ್ರು. ಈಗ ಮರುಸಮೀಕ್ಷೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದು, ಅದನ್ನ 90 ದಿನಗಳಲ್ಲಿ ಮಾಡೋದಕ್ಕೆ ಕೂಡ ತೀರ್ಮಾನ ಮಾಡಲಾಗಿದೆ. ಸಚಿವ ಸಂಪುಟ ಮತ್ತೆ ಹೈಕಮಾಂಡ್ ನಿರ್ಧಾರದಂತೆ, ಅದು ತೀರ್ಮಾನ ಮಾಡಿದಂತೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರದ ನಿರ್ಧಾರವನ್ನ ನಾವು ಕೂಡ ಸ್ವಾಗತ ಮಾಡ್ತೀವಿ ಅಂತ ಹೇಳಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳ್ತಾ ಇದ್ದಾರೆ. ಕುಣಿಗಲ್ ತಾಲೂಕಿನ ಎಲ್ಲಾ ಜನತೆಗೆ ಜಾತಿ ಗಣತಿ ಕೂಡ ಸ್ಪಂದನೆಯನ್ನ ನೀಡಬೇಕು. ಕುಣಿಗಲ್ ತಾಲೂಕಿನ ಜನತೆಗೆ ಮನವಿ ಮಾಡಿದ್ದಾರೆ ಡಾಕ್ಟರ್ ರಂಗನಾಥ್. ಜಾತಿ ಗಣತಿಗೆ ಅಂತ ಹೇಳಿ ಮನೆ ಬಾಗಿಲಿಗೆ ಬಂದಂತಹ ಸಮಯದಲ್ಲಿ ಸರಿಯಾಗಿ ಸ್ಪಂದಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ದಾರೆ ಶಾಸಕ. ಇನ್ನು ಈ ಕುರಿತು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿದ್ದಾರೆ, ನೋಡೋಣ. ಬಗ್ಗೆ ಕೆಲವು ಇದ್ದಂಥ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ಸಹ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮುಂದೆ ಅಹವಾಲನ್ನು ಇಟ್ಟು ಏನು 10 ವರ್ಷದ ಹಿಂದೆ ಶುರು ಮಾಡಿದ್ದಂಥ ಜಾತಿ ಗಣತಿ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಹಿರೀಕರ ಕಳವಳಗಳನ್ನು ಅವ್ರ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಕಳವಳಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಏನು ಈಗ ಜಾತಿ ಗಣತಿಯನ್ನು ಸರ್ಕಾರದ ಸಂಪುಟದಲ್ಲಿ ಚರ್ಚೆ ಆಗಬೇಕಾದಂಥ ಹಿನ್ನೆಲೆಯಲ್ಲಿ ಸಭೆ ಮಾಡಿ ಈಗ ಮರು ಜಾತಿ ಗಣತಿಯನ್ನು 90 ದಿನಗಳಲ್ಲಿ ಮಾಡಲಿಕ್ಕೆ ತೆಗೆದುಕೊಂಡಂಥ ಸಂಪುಟದ ಮತ್ತು ಹೈಕಮಾಂಡ್ ಅವರ ನಿರ್ಧಾರದ ನಿಲುವಿಗೆ ವಿಶೇಷವಾಗಿ ನಾನು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಮತ್ತು ಎಲ್ಲ ಸಮುದಾಯದ ಜನತೆಯರು ವಿಶೇಷವಾಗಿ ಅಭಿನಂದಿಸುತ್ತೇವೆ. ಹಾಗೂ ಈಗ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಗಣತಿಯ ಪ್ರಕ್ರಿಯೆ ನಡೀತಾ ಇರೋದು ತಮ್ಮೆಲ್ಲರ ಗಮನದಲ್ಲಿದೆ. ಅದರಂತೆ ಎಲ್ಲ ಸಮುದಾಯ ವರ್ಗದವರ ಮತ್ತೊಮ್ಮೆ 90 ದಿನಗಳಲ್ಲಿ ಮಾಡುತ್ತೇವೆ ಎಂದು ಸರ್ಕಾರದ ನಿಲುವಿಗೆ ಸಂತೋಷದಿಂದ ಬರಮಾಡ್ಕೋತೇವೆ, ಅಭಿನಂದಿಸ್ತೇವೆ, ಸ್ವೀಕರಿಸ್ತೇವೆ. ಸೊ ಹಾಗಾಗಿ
ಇವತ್ತು ನಾನು ನನ್ನ ತಾಲೂಕಿನ ಜನರಿಗೆ ಮುಂದಿನ ದಿನಗಳಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಮುಂದಿನ ದಿನಗಳಲ್ಲಿ ಜಾತಿ ಗಣತಿಯ ಒಂದು ಪ್ರಕ್ರಿಯೆ ಶುರುವಾದಾಗ ಹಿಂದೆ ಭಾಳಷ್ಟು ಜನ ಅದರ ಬಗ್ಗೆ ಗಮನ ಹರಿಸ್ದಲೆ ಅದನ್ನು ಎಲ್ಲೋ ಒಂದು ಕಡೆ ಆ ಒಂದು ವ್ಯವಸ್ಥೆಗೆ ನಾವು ನಮ್ಮ ಮನೆಗೆ ಬಂದಾಗ ಅವ್ರ ಮನೆಗೆ ಹೋದಾಗ ಇಲ್ಲ ಅನ್ನೋದನ್ನು ಪ್ರಶ್ನೆ ಬಿಟ್ಟು ಆ ಪ್ರಕ್ರಿಯೆ ಶುರುವಾದಾಗ ಎಲ್ಲರೂ ಪಾಲ್ಗೊಳ್ಳಬೇಕು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಶಕ್ತಿ ಸಿಗುವಂಥ ಜಾತಿ ಗಣತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಎಲ್ಲರೂ ಭಾಗವಹಿಸಿ ತಮ್ಮ ತಮ್ಮ ಜಾತಿಗಳನ್ನು ನೋಂದಾಯಿಸಿಕೊಂಡು ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಪ್ರಕ್ರಿಯೆಗೆ ಭಾಗವಹಿಸಬೇಕು ಅಂತೇಳಿ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ.